ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ಇವತ್ತು ನಾನು ಕಾರಲ್ಲಿ ಆ ಕಡೆ ನಮ್ಮ ಸ್ನೇಹಿತರ ಜೊತೆ ಸಾಲುಮರ ತಿಮ್ಮಕ್ಕ ಅವ್ರು ನೋಡ್ಕೊಂಡು ನಾಗಮಂಗ್ಲಕ್ಕೆ ಹೋಯ್ತಾ ಇದ್ದೋ. ಬುಟ್ಟಿಲಿ ದ್ರಾಕ್ಷಿ ಮಾಡ್ತಾರ ನೋಡಿ, ಫಸ್ಟ್ ಅಂತ ಆಶ್ಚರ್ಯ ಆಗ್ತಾ ಇದೆ. ಯಾಕಂದ್ರೆ ಎಲ್ಲರೂ ತುಂಬ ಮಾಡ್ತಿದೆ, ಇವ್ರು ಬುಟ್ಟಿಲಿ ಮಾಡ್ತಾರೆ. ಅದು ಒಂದು ಬುಟ್ಟಿಗೆ ಬರೀ 100 ರೂಪಾಯಿ, ಅದು 2.5 kg. ಅದಕ್ಕೆ ಮಾತಾಡ್ಸ್ಬೇಕು ಅನ್ನಿಸ್ತಾ ಇದೆ, ವಿಡಿಯೋ ಮಾಡ್ತಾ ಇದೀನಿ. ಅಮ್ಮ ನಮಸ್ತೆ. ಅಮ್ಮ ನಮಸ್ತೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಮುನಿಗಂಗಾ. ಮುನಿಗಂಗಾ. ನಿಮ್ಮೂರು? ನಮ್ಮೂರು ಎಂಟಗನಹಳ್ಳಿ. ಗಂಡಗನಹಳ್ಳಿ. ಈಗ ನೀವು ದ್ರಾಕ್ಷಿ ಎಲ್ಲಾನು ನೇರವಾಗಿ ಮಾಡ್ತಾ ಇದ್ದೀರಿ, ಎಲ್ಲಿ ಬೆಳಿತೀರಿ, ಎಲ್ಲಿಂದ ತರಿಸಿ ಮಾಡ್ತೀರಾ? ರಾಜನಕುಂಟೆಯಿಂದ ಅವರ ತಂದಾಕ್ತಾರೆ. ದೊಡ್ಡಬಳ್ಳಾಪುರದಲ್ಲಿ ಮಾಮೂಲಿ ದ್ರಾಕ್ಷಿ ಬೆಲ್ಟ್, ಅಲ್ಲಿಂದ ನಿಮ್ಗೆ ತಂದು ಕೊಡ್ತಾರೆ. ಇಲ್ಲಿ ನೀವು ಡೈಲಿ ಎಷ್ಟು ತಂದು ಹಾಕ್ತಾರೆ ಅಂದಾಜು? ಅಂದಾಜು 100-150 ತಂದಾಕ್ತಿವಿ. 150 ಬುಟ್ಟಿ ತಂದು ಹಾಕ್ತಾರ ಇಲ್ಲ ಕೆಜಿ ಬರ್ತದ? ಕೆಜಿ ಅಲ್ಲ, ಬುಟ್ಟಿ ಬಾಕ್ಸ್ 150 ಬಾಕ್ಸ್ ತಂದು ಕೊಡ್ತಾರೆ. ನೀವು ಇಲ್ಲಿ ನಮ್ಗೆ ಏನ್ ದಾರಿಗಳು ಹೇಳ್ತಾರೆ ಹಂಗೆ ಒಂದ್ ಬುಟ್ಟಿಗೆ ಇಷ್ಟು ಅಂತ ಮಾರ್ತಾ ಇದ್ದೀರಿ. ನಿಮ್ಗೆ ಇಲ್ಲ ಒಂದ್ ಯಾವ ತರ ಇದ್ ಮಾಡ್ತಾರೆ? ನಿಮ್ಗೆ ದಿವಸದ ಲೆಕ್ಕ ಕೊಡ್ತಾರ? ದಿವಸದ ಲೆಕ್ಕ ಅವರು ನಮ್ಗೆ ಇಷ್ಟಂತ ಹಾಕ್ತಾರೆ, 80 ರೂಪಾಯಿ ಹಿಂಗೆ ಅಷ್ಟು ಅಂತ ಅವ್ರಿಗೆ ಒಟ್ನಲ್ಲಿ ನಿಮ್ಗೊಂದು ಇದು ಕೊಡ್ತಾರೆ, ನಿಮ್ಗೊಂದ್ ಮಾರಾಟ ಸಿಗ್ತದೆ. ಅದು ಒಳ್ಳೇದು, ಹಂಗಾರ ಸರಿ ಆಗ್ಲಿ, ಒಳ್ಳೇದು. ಈಗ ಈ ಬುಟ್ಟಿಲಿ ಯಾವ ದ್ರಾಕ್ಷಿ ಇದೆ ಇದ್ರಲ್ಲಿ? ಕರಿ ದ್ರಾಕ್ಷಿ. ಯಾರು ನಾವೆಲ್ಲ ವೈನು ಮತ್ತೆ ಮನೆಗಳ ಹಿಂದೆಲ್ಲ ಬೆಳಿತಿದ್ ಕರಿ ದ್ರಾಕ್ಷಿನೇ. ಸತ್ವ ಇರೋ ಜಾಸ್ತಿ ಅದ್ರಲ್ಲೇ. ಈಗ ಸೀಡ್ಲೆಕ್ಸ್ ಅಂತ ಬಂದಿದೆ, ಅದ್ರಲ್ಲಿ ಏನಂತ ಹೆಚ್ಚ ಸತ್ವ ಇಲ್ಲ, ಬಟ್ ಇದ್ರಲ್ಲಿ ಸತ್ವ ಇದೆ. ಇದೇ ಜಾಸ್ತಿ ತಗೊಂಡು ನೀವು ಅಲ್ಲೆಲ್ಲ ದ್ರಾಕ್ಷಿ ಬಿಡ್ಸೋದು ಬೆಳೆಯೋದಿಲ್ಲ, ಹೋಗಿ ನೋಡಿದೀರಾ? ಬೆಳೆ ನೋಡಿದೀವಿ, ನಾವು ಕಿತ್ತಿದೀವಿ, ಕಟ್ ಮಾಡಿದೀವಿ. ನಿಮ್ಮ ಈ ಭಾಗದಲ್ಲಿ ಬೆಳೀತಾ ಇಲ್ಲ, ಇಲ್ಲಿಂದ ಒಂದ್ ಸ್ವಲ್ಪ ದೂರದಲ್ಲಿ ಬೆಳಿತಾವ್ರೆ. ಇಲ್ಲಿಂದ ಒಂದು ಬೆಂಗಳೂರು ಗೊತ್ತಾಯ್ತು. ದೊಡ್ಡಬಳ್ಳಾಪುರ ಅಂದ್ರೆ ಏನ್ ದೂರ ಏನಿಲ್ಲ, ಇಲ್ಲಿಂದ ಒಂದ್ 70-80 ಕಿಲೋಮೀಟರ್ ದೂರದಲ್ಲಿ ಇದೆ. ಅಲ್ಲಿಂದ ನೇರವಾಗಿ ತೋಟದಿಂದ ಅಲ್ಲೇ ನೆನ್ನೆ ಕಟ್ ಮಾಡಿರ್ತಾರೆ, ಅದನ್ನ ನೆನ್ನೆ ಕಟ್ ಮಾಡಿರ್ತಾರೆ, ಬೆಳಗ್ಗೆ ತಂದಾಕ್ತಾರೆ. ನೆನ್ನೆ ಕಟ್ ಮಾಡಿ ಅಲ್ಲೇ ಬಾಕ್ಸ್ ಹಾಕಿ ಫ್ರೆಶ್ ಆಗಿದೆ. ನೋಡಿ ವೀಕ್ಷಕರೇ, ನಮ್ಮ ಸಿಟಿಗಳಲ್ಲಿ ಹೆಚ್ಚು ಕಡಿಮೆ ಒಂದ್ 3-4 ದಿವಸ ಇರುತ್ತೆ. ಇವ್ರದ್ದು ನೆನ್ನೆ ಸಂಜೆ ಕಟ್ ಮಾಡ್ತಾರೆ, ಸಂಜೆ ಒಳಗಡೆ ಅಲ್ಲೇ ಬಾಕ್ಸ್ ಮಾಡ್ತಾರೆ. ಬಾಕ್ಸ್ ಮಾಡಿ ನೇರವಾಗಿ ಇಲ್ಲಿ ಆಟೋ ಮುಖಾಂತರ ಕಳ್ಸಿಕೊಡ್ತಾರೆ. ಇಲ್ಲಿ ಇವ್ರಿಗೊಂದು ಮಾರ್ಜಿನ್ ಇರುತ್ತೆ. ನಿಜವಾಗ್ಲೂ ಅವ್ರು ಕಡಿಮೆನೆ ಮಾರ್ಜಿನ್. ಬೇರೆಯವ್ರಿಗೆಲ್ಲ 30%-40% ಇರ್ತಾರೆ, ಬರೀ 20 ರೂಪಾಯಿ ಉಳ್ಕೊಳ್ತಾ ಇದೆ. ಆದ್ರೆ ಒಬ್ರು ಹೆಣ್ಮಗಳು ಬೆಳಗಿಂದ ಸಂಜೆ ನಿಂತು ನಮ್ಮಂತ 100 ಜನಕ್ಕೆ ಒಂದು ಹಣ್ಣನ್ನ ಒಂದು ಪ್ರೀತಿಯಿಂದ ಕೊಡ್ತಾ ಇದ್ರು. ಅದಕ್ಕೊಂದು 100 ರೂಪಾಯಿ ಬೆಲೆ ಕಟ್ಟಿರ್ಬೋದು. ಒಂದು ದ್ರಾಕ್ಷಿ ಒಂದು ಬುಟ್ಟಿ ಹೋಲ್ಸೇಲ್ 100 ರೂಪಾಯಿ. ನಿಜವಾಗ್ಲೂ ಇಂಥವ್ರಿಗೆ ಮೋಟಿವೇಟ್ ಮಾಡಿ ಅಂತ ಕೇಳ್ತೀನಿ. ಯಾಕೆ ನಾನು ಒಬ್ಬ ರೈತನಾಗಿರೋದ್ರೆ ಅದ್ರ ಕಷ್ಟ ಸುಖ ಗೊತ್ತು. 30% ನಾವು ಹೆಚ್ಚು ಕಡಿಮೆ ನಮ್ಮ ರೈತ ಸಿಗೋದು. ಬೇರೆಯವರೆಲ್ಲ 100 ರೂಪಾಯಿಗೆ ಮಾರ್ಕೋತಾರೆ 100% ಅಲ್ಲಿ. ಆದ್ರೆ ಇವರು ಒಬ್ರು ರೈತ ಮಹಿಳೆಯಾಗಿ ರೈತರಿಂದ ನೇರವಾಗಿ ಖರೀದಿ ಮಾಡಿ ಇವತ್ತು ಗ್ರಾಹಕರು ಕೊಡ್ತಾ ಇದಾರೆ. ನಿಮ್ಗೇನು ಶ್ರಮ ಅಂತ ಏನು ಅನ್ನಿಸ್ತಾ ಇಲ್ವಾ ಮಾಡ್ತಾ ಇದಾರೆ? ನಿಮ್ಮ ಹೆಸರು? ಹೊಸಳಯ್ಯ ಅಂತ. ನೀವು ಅಲ್ಲಿ ಇನ್ನೊಂದು ಆಟೋದಲ್ಲಿ ನೀವು ಮಾಡ್ತೀರಿ. ನೀವು ಇದು ಬಹಳ ಒಟ್ನಲ್ಲಿ ತೆಂಗಿ ನಾವು ಸಮಾರೋದು 3 ಜನ ಇದು, ಇನ್ಯಾರು ಇಲ್ಲ, ಇಲ್ಲಿ ಇಟ್ಟಿಲ್ಲ. ಅಂದ್ರೆ ಎಲ್ಲಾರ್ಗು ಮಾಡಕ್ ಆಗಲ್ಲ ಇದು. ಯಾಕಂದ್ರೆ ಬೆಳಗಿನ ಸಂಜೆ ಗಂಟೆ ಬರೀ ಕಾಲ ನೋಡ್ದಾಗ ಒಂದ್ ಚೇರು ಕೂಡ ಮಡಿಕೊಂಡಿಲ್ಲ, ಬರೀ ಕಾಲಲ್ಲಿ ನಿಂತ್ಕೊಂಡು ನೀವು ಇಷ್ಟೊಂದು ಮಾಡ್ತಾ ಇದ್ದೀರಿ. ಬಹಳ ಸಂತೋಷ. ಹಿಂಗೆ ದ್ರಾಕ್ಷಿ ಹಣ್ಣಿನಿಂದ ಒಂದು ಆರೋಗ್ಯನೂ ಚೆನ್ನಾಗುತ್ತೆ. 100 ರೂಪಾಯಿ ಅನ್ನೋದು ಒಂದು ದುಡ್ಡು ಬೆಲೆ, ಅದು ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಾರ. ಆದ್ರೆ ಒಂದು ಸರ್ವಿಸ್ ಮಾಡ್ತಾ ಇದ್ದೀರಿ, ರೈತರಿಂದ ತಂದಿದ್ದೆ ರೈತರಾಗಿ ನೇರವಾಗಿ ಗ್ರಾಹಕರು ಕೊಡ್ತಾ ಇದ್ದೀರಿ. ಈಗಲೇ ನಿಮ್ ಸೇವೆ ಮುಂದುವರಿಲಿ. ಇನ್ನೇನಾರು ಹೇಳ್ಬೋದಾ ನೀವೇನಾರು ಈ ದ್ರಾಕ್ಷಿ ಇದ್ರ ಬಗ್ಗೆ? ಒಟ್ನಲ್ಲಿ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀರಿ. ನಿಮ್ ಫೋನ್ ನಂಬರ್ ಹೇಳ್ಬೋದಾ? ಯಾರು ದ್ರಾಕ್ಷಿ ಬೇಕು, ನಾವೇ ಒಂದ್ 15 ಬುಟ್ಟಿ ತಗೋತಾ ಇದೀವಿ. ಯಾರು ನಿಮ್ಗೊಂದು ಬೇಕು ಅಂತ ಆರ್ಡರ್ ಕೊಟ್ರೆ ಫೋನ್ ನಂಬರ್ ಹೇಳ್ಬೋದಾ? ಹೇಳಿ ಫೋನ್ ನಂಬರ್. 95-3541-8409. ನೀವೊಂದ್ಸತಿ ಹೇಳ್ಬಿಡಿ ಇನ್ನೊಂದ್ ನಂಬರ್. ಇನ್ನೊಂದ್ಸತಿ ಇಂಗ್ಲಿಷ್ ಹೇಳಿದ್ರೆ ಕನ್ನಡದಲ್ಲಿ ಹೇಳ್ಬೋದಾ? 95-35-41-9409. ವೀಕ್ಷಕರ, ಈಗ ತಾನೇ ಕೇಳಿದ್ರಿ ನಂಬರು. ನಿಮ್ಗೆ ಏನಾರ ದ್ರಾಕ್ಷಿ ಬುಟ್ಟಿ ಸ್ಟಾರ್ಟ್ ಮಾಡ್ಲಾ? ವೀಕ್ಷಕರ, ಈಗ ತಾನೇ ಅವ್ರ ಫೋನ್ ನಂಬರ್ ಹೇಳಿದ್ರು. ಈಗ ಒಂದ್ ದ್ರಾಕ್ಷಿ ಹಣ್ಣದು ಬುಟ್ಟಿದ ಬಿಚ್ಚೆ ನೋಡೋಣ ಯಾವ ತರ ಇದೆ ಒಳಗಡೆ, ಅದ್ ಹೆಂಗಿದೆ ಅಂತ ಅವ್ರ ಮುಖಾಂತರನೇ ಒಂದ್ ತೋರ್ಸ್ಬೋದಮ್ಮ ಹೆಂಗಿದೆ ಅಂತ? ಯಾಕಂದ್ರೆ 2.5 kg ಅನ್ನೋದು ಮೇಲ್ಗಡೆ ನೋಡ್ತಾ ಇದೆ. ನಮ್ಮ ಯಾರು ವೀಕ್ಷಕರು ಇಲ್ಲಿದ್ದಾರೆ ನೋಡ್ಲಿ ಅಂತಾನೆ. ವೀಕ್ಷಕರೇ ತೋರ್ಸಿ. ಇದ್ರಲ್ಲಿ ಏನು ಹೆಚ್ಚಾಗಿ ಏನು ಔಷಧಿ ಹೊಡೆದಿಲ್ಲ, ಏನಿಲ್ಲ, ಯಾವ್ದು ಏನಿಲ್ಲ. ಓಕೆ, ನಾನೊಂದು ಹಣ್ಣು ತಗೊಳ್ತಾ ಇದ್ದೀನಿ. ಆಕ್ಚುಲಿ ದ್ರಾಕ್ಷಿ ಹಣ್ಣೆಲ್ಲ ತೊಳೆದು ತಿನ್ಬೇಕು, ಅದು ನಿಜ. ಪರವಾಗಿಲ್ಲ, ನಾನೆಲ್ಲ ಒಂದು ಕ್ಲೀನ್ ಮಾಡ್ಕೊಂಡು ತಿಂತಾ ಇದ್ದೀನಿ. ವೀಕ್ಷಕರೇ, ಯಾವುದೇ ಕಾರಣಕ್ಕೂ ಇದ್ರಲ್ಲಿ ಏನು ಅತಿಯಾದ ಹುಳಿ ಅಂಶ ಇಲ್ಲ. ಒಂದು ಒಗರು ತರ ಇದೆ. ತಿಂದ್ರೆ ಇನ್ನೊಂದು ತಿನ್ಬೇಕು ಅನ್ನಿಸ್ತಾ ಇದೆ. ನಾವು ಮನೆಗಳಲ್ಲಿ ಫ್ರೆಶ್ ಆಗಿ ತೊಳೆದ್ಬಿಟ್ಟು ಇಟ್ಕೊಂಡು ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸಿಲಿ ಆಡ್ಸಿ ಮುಗಿದ್ರೆ ಒಂದು ಒಳ್ಳೆ ಗ್ರೇಪ್ ಜ್ಯೂಸ್ ಆಗುತ್ತೆ. ಖಂಡಿತ ನನ್ನ ಪ್ರಕಾರ ಎಲ್ಲರೂ ಇದನ್ನ ನೇರವಾಗಿ ತಗೋಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಸರ್, ಇದು ನೀವು ಹೆಂಗ್ ಬೆಳೆಯುವಾಗ ಏನಾರ
ಕೆಮಿಕಲ್ಸ್ ಹಾಕಿ ಬೆಳಿತೀರಾ ಮಾಮೂಲಿ ಇದೆ ಹೆಂಗ್ ಏನಿಲ್ಲ ಬೆಳಿತೀರಾ? ಸರ್, ಮಾಮೂಲಿ ನಾಟಿ ಗೊಬ್ಬರ, ಮಾಮೂಲಿ ತಿಪ್ಪೆ ಗೊಬ್ಬರ ತಿಪ್ಪೆ ಗೊಬ್ಬರ, ತಿಪ್ಪೆ ಗೊಬ್ಬರ ಹಾಕಿ ಇದ್ ಮಾಡ್ತೀರಾ? ತಿಪ್ಪೆ ಗೊಬ್ಬರದಲ್ಲಿ ಹಾಕ್ಬಿಟ್ಟು ಇದ್ ಮಾಡೋದು. ಹ್ಮ್. ತೋಟದಿಂದ ಡೈರೆಕ್ಟ್ ಆಳುಗಳನ್ನ ಬಿಟ್ಟು ನಾವೇ ಕಟ್ ಮಾಡಿಸ್ತೀವಿ. ನಿಮ್ ಕಡೆಯವ್ರ ಇದ್ದಾರ ಹೋಗಿ ಕಟ್ ಮಾಡ್ಸಿ ಅಲ್ಲೇ ಪ್ಯಾಕ್ ಆಗುತ್ತೆ ಅಲ್ಲ ಇಲ್ಲೇ ಮಾಡ್ತಾರಾ? ಇಲ್ಲ ಅಲ್ಲೇ ಪ್ಯಾಕ್ ತೋಟದಲ್ಲೇ. ಇಲ್ಲೇ ಬುಟ್ಟಿಗಳ ನೀವು ತಗೊಂಡ್ ಹೋಗ್ತೀರಿ? ಬುಟ್ಟಿ ಬೇರೆ ಕಡೆಯಿಂದ ತರಿಸ್ತೀವಿ, ಓಕೆ. ಅಲ್ಲೇ ಪ್ಯಾಕ್ ಮಾಡಿ ಎತ್ಕೊಂಡ್ ಬಂದು ಇಲ್ಲಿ ನೇರ ಮಾರಾಟ. ವೀಕ್ಷಕರೇ ಇದು ಒಂದ್ 150 ಬುಟ್ಟಿ ತರ್ತೀವಿ ಸರ್. ಒಂದೊಂದ್ ಆಟೋದಲ್ಲಿ 150? ಇಲ್ಲ, 3 ಆಟೋದಿಂದ. 3 ಆಟೋದಿಂದ 150. ನಿಮ್ ಆಟೋ ಬಾಡಿಗೆನ ವರ್ಕೌಟ್ ಆಯ್ಕಿಲ್ವಲ್ಲ? 2 ಗಾಡಿ ಇಲ್ಲೇ ನಿಲ್ಸ್ತೀವಲ್ಲ, ಅದಕ್ಕೆ ಉಳಿತಾಯ ಆಗುತ್ತೆ. ಒಂದೇ ಫ್ಯಾಮಿಲಿ ಒಟ್ನ ತರುವಾಗ ಮಾತ್ರ ಒಂದ್ ಆಟೋದಲ್ಲಿ ತರ್ತಾರೆ. ಒಂದ್ ಗಾಡಿಯಲ್ಲಿ ತಂದು ಈ 3 ಪಾಯಿಂಟ್ ಅಲ್ಲಿ ಮಾಡ್ತೀರಿ ಮಾಡ್ತೀವಿ. ಒಂದೇ ಫ್ಯಾಮಿಲಿ, ನೀವು ನಿಮ್ ಮನೆಯವರು ನಮ್ಮ ತಂಗಿ. ನೋಡಿ ವೀಕ್ಷಕರೇ, ಇಲ್ಲಿ ಸಮ ಇದೆ ನಮ್ಗೆ 100 ರೂಪಾಯಿಗೆ 3 ಆಟೋದಲ್ಲಿ ಮಾರ್ತಾ ಇದಾರೆ. ಅದು 2.5 kg ಬುಟ್ಟಿ. ನನ್ ಪ್ರಕಾರ ಇದೊಂದು ಬುಟ್ಟಿಗೆ ನಮ್ಮ ಮೈಸೂರು ಭಾಗದಲ್ಲಿ ಅಲ್ಲಿ ಬೆಂಗಳೂರು ಭಾಗದಲ್ಲಿ 30 ರೂಪಾಯಿ ತಗೋತಾರೆ. ಯಾಕಂದ್ರೆ ಬಿದ್ರು ಬುಟ್ಟಿ ಎಣಿಯಕ್ಕೆ ಕಷ್ಟ ಇದೆ ಅಂತದ್ರಲ್ಲಿ ಒಂದು ಬುಟ್ಟಿ ತುಂಬಾ ಹಣ್ಣುನ 100 ರೂಪಾಯಿ ಕೊಡ್ತಾ ಇದಾರೆ. ನಾವು ವೀಕ್ಷಕರು ಯಾರ್ಯಾರು ನೋಡ್ತಾ ಇದಾರೆ ನೇರವಾಗಿ ಇಂಥವ್ರಿಂದ ಪರ್ಚೇಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗಾಗಲೇ ಅವ್ರ ಫೋನ್ ನಂಬರ್ನು ಕೂಡ ತಿಳಿಸಿದ್ರಿಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನಾರ ಒಂದು 20-30 ಬುಟ್ಟಿ ಬೆಂಗಳೂರು ಭಾಗ ಅಲ್ಲಿ ಏನಾರು ಬೇಕು ಅಂದ್ರೆ ಅವ್ರು ಸಪ್ಲೈ ಮಾಡೋ ಚಾನ್ಸಸ್ ಇದೆ. ಇಷ್ಟು ಹೇಳ್ತಾ ಇಷ್ಟೊತ್ತು ನಮ್ಗೆ ದ್ರಾಕ್ಷಿ ಹಣ್ಣೊಂದು ದ್ರಾಕ್ಷಿ ಒಂದು ಬುಟ್ಟಿ ಹೋಲ್ಸೇಲ್ 100 ರೂಪೀಸ್. ನನ್ನ ಕಾನ್ಸೆಪ್ಟ್ ಇಷ್ಟ ಆಯ್ತು. ನಮ್ಮ ರೈತರು ಈ ಸಿಸ್ಟಮ್ ಅಡಾಪ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾ ಇಷ್ಟೊತ್ತು ಮಾಹಿತಿ ತಿಳಿಸಿದ ಇವ್ರಿಗೆ ಧನ್ಯವಾದ ತಿಳಿಸ್ತೀನಿ. ನಮಸ್ತೆ, ಥ್ಯಾಂಕ್ ಯು.